ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ್ರಿ. ನಾನು ಇವತ್ತು ಬೆಳಗ್ಗೆ ಇಲ್ಲೇ ಹಾಸ್ಪಿಟಲ್ಗೆ ಹೋಗಿದ್ರಿ, ಮನೆ ತೋರಿಸ್ಕೊಂಡ್ಬಂದಿದ್ರಲ್ಲೇ ಕ್ಯಾಲ್ಸಿಯಂ ಗುಳಿ ಕೊಟ್ಟಿದ್ರು. ಅದು ಪ್ಯಾಕೆಟ್ ತೊಗೊಂಡು 10 ಗಂಟೆ ಆದ್ರಿ. ಈಗ ನಾನು 9:30 ಹೋಗ್ಬಿಟ್ಟಿದ್ದೆ. 10:00 ಡಾಕ್ಟ್ರ್ ಬರ್ತಾರಂತ್ರಿ. ಸುಸ್ತು ರೀ, ಭಾಳ ಸುಸ್ತು ಆಕೈತಿ ಅಂತೇಳಂದು ನನಗೆ ಹೊಟ್ಟೆ ಜ್ವರ ಕಾಯಕತ್ತಿರ್ಬೇಕ್ರಿ. ಅದಕ್ಕೆ ಹಂಗೆ ತ್ರಾಸ ಆಕತ್ತಿರ್ತೈತ್ರಿ. ನನಗೆ ಸಮಾಧಾನ ಆಗೋಲ್ತ್ರಿ ನನಗದು. ಅದಕ್ಕೆ ಏನು ಹೇಳ್ತಾರಕ್ಕೆ ಬಂದ್ರಾತಂತಂದು ಹೋಗಿದ್ದೆ. ಅವ್ರು 10:00 ಬರ್ರಿ ಅಂದ್ರೆ ಹ್ಞೂ ರೀ ಅಂತೇಳಿ ಬಂದೆ. ನಾನು ಏನು ಮಾಡತ್ತೀಯರಿಪ್ಪ ನೀನು? ಏನು ಮಾಡತ್ತಿ? ಚಾ ಕಿಟ್ಟಿಯ ಅಮ್ಮ ಜಾಕ ಮಾಡಿದ್ರೆ ಅದು ಗುಡ್ಡಿಟ್ಟು ಬರೋಕಾಯ್ತವ ನೀರಿಂದ ಬಿಸಿಯಾಗಿದ್ದವು. ಮಳಿದು ಇವತ್ತು ಪೂರ ಮಗ್ರನ ಐತಿ ಬಿಡು. ಬೇಕಂಕ್ರೆ ನಮ್ಮ ಮಾರಿಪ ನಿಂದು ಸುಲ್ಸದ್ರಿ. ಅದು ಎಲ್ಲಿ ಅದ್ರಾಗ ಹೊಕ್ಕಂತೇನೆ ಈ ಫ್ರಿಜ್ನೊಳಗೆ ಅದು. ನಮ್ಮ ತಾಳಿ ಪೋಣ್ಸೋ ದಾರ ಕೊಡ್ರಿ. ಎಷ್ಟು ಕೊಡಲಿ? 2 ಕೊಡ್ರಿ. ಮತ್ತು ರೀ ಮತ್ತೇನು ಬೇಡ್ರಿ. ಏನು ರೀ ಹಾವು ಹಾಕ್ಬಿಟ್ರಲ್ರಿ ಮುಂದ್ರಿಲಿ. ಅವ್ವ ಜಿಗ್ಯಾಕತ್ತವ್ರಿ ಅವು. ನಮ್ಮ ರೇಷ್ಮೆ ಆಪರಿಬೇಕಂತ್ರಿ ಫೋನ್ ಹಚ್ಚಿದ್ರು. ಇವ್ರ ಕಡೆ ಓದಿದ್ದು ನೋಡ್ರಿ ನಾವು ಪ್ರ್ಯಾಂಕ್ ಮಾಡಕ್ಕೆ ಅಲ್ಲಿ. ಹೆಂಗೆ ಬಂದ್ರಿ ನೋಡ್ರಿ ಎಲ್ಲ ನೋಡ್ರಿ ಫ್ರೆಂಡಾಗ. ಥ್ಯಾಂಕ್ಸ್ ರೀ. ಬೆಂಗಳೂರಾಗಂತ ಇವರೆಲ್ಲ ರಿಲೇಷನ್ ಎಲ್ಲ ನಮ್ಮ ವಿಡಿಯೋ ನೋಡ್ತಾರೆ. ನಮ್ಮ ಅಂಗಡಿನ ತೊಗೊಳಂಗಿಲ್ಲ ರೀ ನೀವು ಅಂತಾರೆ ಅವ್ರು. ಹೌದು. ಇದು ಸಣ್ಣದವನ್ರಿ, ಏನು ಇಷ್ಟ ಬರ್ತಾರೆ ಇವು? ಯಾವುದು ಇಷ್ಟ? ಹೌದೇನು? ದಪ್ಪ ಬೇಕು. ಡಾಕ್ಟ್ರು ಬರಲಿಲ್ಲ ರೀ. ಅವ್ರಿಗೆ ಮೀಟಿಂಗ್ ಇದ್ದಿರ್ಬೇಕು ರೀ. ಮಧ್ಯಾಹ್ನ ಬರ್ತಾರೋ ಏನೋ ಲೇಟಾಗಿ ಬರ್ತಾರೋ ಗೊತ್ತಿಲ್ಲ ಅಂದ್ರೆ ಅಲ್ಲಿದ್ದವರು. ಹಂಗಾಗಿ ವಾಪಸ್ ಮನೆಗೆ ಬಂದಿರ ಅಂತ ದಾರ ತೊಗೊಂಡು ಸ್ವಲ್ಪ ಸುರ್ಕೊಂಬರಿ ಅದು ಕೊಡು. ಬಿಸಿ ಮಾಡಿಬಿಡ್ಬ, ಹಂಗೆ ಕೊಡು. ಅದನ್ನೇ ಬಿಸಿ ಮಾಡ್ತೀವಿ ಈಗ. ಬೇಡ ಹಂಗೆ ಕೊಟ್ಬಿಡು. ಒಂದಿಟ್ಟು ಒಂದು ನೀರು ಕುಡ್ದಲ್ಲ. ನಾನು ಟೈಮ್ ಅಲ್ಲಿ 11:00 ಆಯ್ತು. ನಮ್ಮ ಬಾಬಾನು ವಿಮಾನ ನೋಡೋಕೆ ಹೋದ್ರಿ. ವಿಮಾನ ಭಾಳ ಇಡಕತ್ತವ್ರಿ. ಬಾಬಾ ಹೆಂಗೈತೆ ಸುರ್ಕುಮ್? ಚಲೋ ಐತ್ರಿ. ನಡ್ರಿ ಬಾಯ್ ರೀ. ವಿಮಾನ ಎಷ್ಟು ಓಡಾಕತ್ತವ್ರಿ ಇಲ್ಲಿ. ಯಾಕೇನೋ ಗೊತ್ತಿಲ್ಲ ರೀ. ಮುಂಜಾನೆಯಿಂದ ಓಡಾಕತ್ತಾವ ನೋಡ್ರಿ. ಆರಿಪ ಕರಿಬೇವು ಬೇಕಂದ್ರಿ. ನೋಡ್ರಿ ಕರಿಬೇವು ನಮ್ಮ ಗಿಡದಾಗ ಎಷ್ಟು ಚಂದ ಹಳ್ಳೈತ್ರಿ. ಹೌದ್ರಿ ಮಮ್ಮಿ ಅವ್ರು ಗಿನ್ನ ಕೊಟ್ಟಾರಲ್ಲ ನಿನ್ನೆ ಹಾಲು. ಅಕ್ಕರ ಗಿಣ್ಣ ಹಾಲು ಕೊಟ್ಟಾರ. ಅವ್ರು ಸ್ವಲ್ಪ ಕೊಟ್ಟು ಕಳ್ಸಿದ್ರು. ಅಲ್ಲೇ ಚರಿ ಇಟ್ಕೊಂಡಿದ್ರು ಅವರು. ನಿನ್ನೆ ಗಿಣ್ಣದ ಹಾಲು ಕೊಟ್ಟು ಕಳ್ಸ್ಯಾರ. ನಿನ್ನೆ ನಾನು ಮಾಡೋಕ್ಕಾಗಲಿಲ್ಲ, ಮಳೆ ಒಂದೊಂದು ಅಂತಂದು ಫ್ರಿಜ್ನೊಳಗೆ ಇಟ್ಬಿಟ್ಟಿದ್ವಿ ಅವ್ನ ಹಾಲು. ಇವತ್ತು ಮಾಡ್ತೀನಿ ಅವನು ಗಿಣ್ಣ. ಆಗಿಂದಾಗ ಮಾಡಿದ್ರೆ ಕೊರದು ಗಿಣ್ಣದಾಗ ಆಕೈತಾರಿಪ್ಪ ಅದು. ಮತ್ತೆ ಈಗ ಹೆಂಗೆ ಆಕೈತಿ? ಈಗ ಒಡಕೊಡಕಾಕೈತಿ. ಏನಾಕೈತೆ ಹುಡುಕೊಡಕ ಮತ್ತು ಗಿಣ್ಣನ ಒಡ್ಕೊಡಕಾಕೈತೆ ಅದು. ಹೌದಿಲ್ವಾ? ಗಿಣ್ಣು ಒಡ್ಕೊಡಕಾಕೈತೆ ಏನ್ರಿ? ಒಡ್ಕೊಡಕಾಯ್ತೈತಿ ಗಿಣ್ಣ ಅಂದ್ರೆ. ಆಗ ಇಳಿದ ತಕ್ಷಣ ಆಗ ಹಿಂಡಿ ಏನು ಮಾಡ್ತಾರೆ ನೋಡು, ಅದು ಗಟ್ಟಿ ಆಕೈತಿ. ಒಂದು ನೀರು ಹಾಕ್ಲಾರ್ದಂಗೆ ಮಾಡ್ಬೇಕು ಅದನ್ನ. ಇದು ಹಾಲಿಗೆ ಚಾಕಿ ಹಾಕಕ್ಕೆ ಬರಲ್ಲ? ಬರಲ್ಲ. ನೀರು ಹಾಕ್ಬಾರ್ದಂತ. ಈಗ ಇವ ನೀರು ಹಾಕಲ್ರಿಪ್ಪ ಅಷ್ಟು. ಅದನ್ನ ಯಾರು ತಿನ್ಬೇಕು? ನಾವಂತೂ ಗಿಣ್ಣ ತಿನ್ನಂಗಿಲ್ರಿಪ್ಪ. ನನಗೆ ಗಿಣ್ಣು ಸೇರಂಗಿಲ್ಲ. ನನಗೆ ಕಸ್ಕಸಿ ಏಲಕ್ಕಿ ಕಾಯಿ ಎಲ್ಲ ಇತ್ತು ತಗೋರಿ. ಕೈ ಆಡ್ಬೇಕಂತ ಬ್ಯಾಡ್ಬಿಡ್ರಿ ಅದನ್ನ. ಹೌದನ್ರಿ? ಮಾಡ್ಬೇಕಂತ್ರಿ. ಅದನ್ನು ಮಾಡ್ತೀನಿ ರೀ ಗಿಣ್ಣ ರೀ. ನಾನು ಡಾಕ್ಟ್ರು ಬಂದಾರ ಹೋಗ್ಬೇಕಂತ ಇನ್ನೊಂದ್ಸಲ ಅರಿಪ ಗಿಣ್ಣ ಮಾಡಿಟ್ಟು ಹೋಗನ್ನಕತ್ತಾಳ್ರಿ. ನೋಡಿ ನೆವಣಕ್ಕೆ ಹುರಿದ ನೆವಣಕ್ಕೆ ಹಿಟ್ಟಸ್ತದ್ರಂತ. ಮೊದಲಿನೆಲ್ಲ ಕಾಲ ಅವಾಗಿಂದ ಗಟ್ಟಿ ಕುಳಿತು ಬಿಡ್ರಿ. ಈಗಿಂದೇನು ಏನಿಲ್ಲ. 16 ಜಡ್ರಿ. ಈಗಿಂದ ಏನು ಒಳಗಿನ ಜಡ್ಡು ಹೊರಗೆ ಗೊತ್ತಾಗೋಲ್ತ್ರಿ. ಒಳಗೆ ಜ್ವರ ಕಾಯಕತ್ತಾವ ನನಗೆ. ಬಾಯ್ ಅನ್ನೋದು ಹಂಗೆ ರವ ಇಟ್ಟೈತ್ರಿ ನನಗೆ. ಮ್ಯಾ ನೋಡ್ರಿ ಮೈಕ ತಣ್ಣಗನ ಐತ್ರಿ ನನಗೆ. ಒಳಗೆ ನೋಡ್ರಿ ಹಂಗೆ ಸುಸ್ತು ಯಾಕೆ ಸುಸ್ತು ಆಕೈತಿಂತ್ರಿ. ಯಾವಾಗ ಇಸ್ಗರಿ ಆಕತ್ತಿ. ಈಗ ಒಂದು 3-4 ದಿನದ ಅವ ನನಗೆ. ಅಯ್ಯೋ ನನ್ನ ಹೊಟ್ಟೆ ಜ್ವರ ಕಾಯಕತ್ತಾವು ಅನ್ನೋದು ಗೊತ್ತಾತು. ನಮ್ಮ ಪೂಜಾ ಹೊಸ್ಮನಿಯವರು ಇದನ್ನು ಕಳ್ಸ್ಯಾರ ನೋಡ್ರಿ, ಟೈಫಾಯ್ಡ್ ಟೆಸ್ಟ್ ಮಾಡಿಸ್ಕೊರಿ ನೀವು ಅಂತ ಹೇಳಂತ. ಯಾಕಂದ್ರೆ ಅದು ಹಂಗೆ ಹೊಟ್ಟೆಗೆ ಜ್ವರ ಕಾಯಕತ್ತು ಪಿತ್ತ ಇದಾತಂತಂದ್ರೆ ಅದಕ್ಕನ ಇದಾಗ್ಬಿಟ್ಟಿರ್ತೈತಿ ಅದು. ಹಾಗಾಗಿ ನನಗೆ ಅದು ಸುಸ್ತಾಗಿದ್ದು ಅಲ್ಲಿ ನನಗೆ ಹಿಂಗಾಗೈತಿ ಅನ್ನೋದು ಗೊತ್ತಾತ್ರಿ. ಅದೀಗ ಅದು ಏನು ಮಾಡೋದು? ಡಾಕ್ಟ್ರ್ ನನ್ನ ನಸೀಬಿಗೆ ಡಾಕ್ಟ್ರ್ ಸಿಗಲ್ರು ನೋಡಿ. ಅಲ್ಲಿ ಕುಲಕರ್ಣಿ ಅವ್ರ ಕಡೆ ಹೋಗ್ಬೇಕಂದ್ರೆ ಅವರು ಇಲ್ಲಂತೆ. ಅವರು ನಾಳೆ ಬರ್ತಾರಂತೆ. ನೋಡೋಣ ನಾಳೆ ಎಲ್ಲರೂ ಆಗಲಿಲ್ಲ ವ್ಯಾನ್ ತೋರ್ಸ್ಕೊಂಬಂದ್ಬಿಡ್ತೀನಿ. ಇಲ್ಲೇ ಒಂದು ಬಾಳಿಗೆ ಒಳಗೆ ನೀರಿಗೆ ಹಾಕಿಟ್ಟೇವ್ರಿ. ಅಂದ್ರೆ ಹಾಲು ಹೊಡಿಬಾರ್ದಲ್ಲ. ಮತ್ತು ಗಿನ್ನ ಮಾಡಕ್ಕೆ ಹೋಗಿ ಮತ್ತು ಈ ರಸಗುಲ್ಲ ಆಗಿಯೋ. ಹಾಗಾಗಿ ಅದಕ್ಕೆ ಸ್ವಲ್ಪ ಬಿಸಿನೀರು ಮಾಡಿ ಚೆಲ್ಲಬೇಕು. ಗಿನ್ನದ ಹಾಲು ನೋಡ್ರಿ ಕೆಲಿ ದಪ್ಪ ಬಂದೈತೆ ಮಮ್ಮಿ. ಮಸ್ತಿ ಮೊಟ್ಟಪ್ಪ ಬಂದೈತೆ. ನಾವು ಬೆಣ್ಣೆ ತೆಗಿಬೇಕಂದ್ರೆ ಭಾಳ ಆಸೆ ನಂಗೆ. ಬೆಣ್ಣೀರು ಬರ್ತೇವೆ ನಮ್ದು. ಆ ನಂದಿನಿ ಹಾಲು ತೊಗೋಬೇಕಂದ್ರೆ ಅದ್ರೊಳಗೆ ಬೆಣ್ಣೆ ಬರ್ತೈತಿ. ಅಂದ್ರೆ ಅದು
ಈ ದಪ್ಪ ಬರ್ತೈತಿ ಕೆನಿ. ಕೆನಿ ಬರುತ್ತೆ ಮತ್ತೆ ಈಗ ನೀರು ಕುದಿಯಕತ್ತವ ನಾವು ಚಲ್ ಬಿಡುವ. ಇಲ್ಲಿ ಇವಾಗ ಇದಕ್ಕೆ ಇದು ರೀ ಬೆಲ್ಲ ಹಾಕಿ ಮಿಕ್ಸ್ ಮಾಡಕತ್ತಿ ನೋಡಿ. ಇದು ನಿನ್ನೆ ಇಳಿದಾತಂದ್ರೆ ಗಟ್ಟಿ ಆಕೈತಾರಿಪ್ಪ ಇದೀಗ. ಇಲ್ಲ ತಂದ್ರೆ ಬಡ್ಕೊಡಕಾಕೈತಿ. ಒಂದು 4-5 ದಿನ ಇತ್ತಂದ್ರೆ ಬಡ್ಕೊಡಕಾಕೈತಿ. ಬೆಲ್ಲ ಕರಗ್ತಾರೆ ಮಮ್ಮಿ. ಕರಾಕೈತಿ. ಹಿಂಗೆ ಕೈ ಹೇಳ್ಕೊ ಅಂತಾನೆ ಇರ್ಬೇಕು ಇದನ್ನ. ಇದೆಲ್ಲ ತಳ ಹಿಡಿತೈತಿ. ಇದು ಸ್ಟಿಕರ್ ಮತ್ತೆ ಚೇಂಜ್ ಮಾಡ್ಬೇಕು ನೋಡಲ್ಲ ರಾಡಿ ಹತ್ತೈತಿ. ಹೌದು ಚೇಂಜ್ ಮಾಡ್ಬೇಕಂದ್ರೆ ಏನು ಮಾಡುವ ನೀವು ಒರೆಸ್ಕೊಳಂಗಿಲ್ವ. ನನಗೆ ಆರಾಮಿಲ್ಲ ಅಂತ ನಾನು ಸ್ವಲ್ಪ ಇದು ಮಾಡಿದೆ. ಎಷ್ಟು ಒರೆಸ್ಕೋಬೇಕವ ಅರ್ಶಿನ ಮಾಡೋದು ಎಲ್ಲ ಕಿತಾಪತಿ. ಅಕ್ಕಿ ಕೇಳ ಆಯ್ಕೆ ನೀ ಮಾಡೋದು ಕಿತಾಪತಿ ಅಂತಾಳ. ಹಂಗೆ ಕೇಳಿ ನಂದು ಟಮಾಟೆ ಹಣ್ಣು ಸಾರು ರೆಡಿ ಆತ್ರಿ. ವಾಸನೆ ಘಮ ಘಮ ಅಂತ ಬರತೈತಿ. ತಿನ್ಬೇಕಿಲ್ಲ ಮಮ್ಮಿ? ಬಿಸಿ ಅನ್ನ ಬಿಸಿ ಸಾರು. ಇದು ಮಾಡಿಟ್ಟು ಮತ್ತೆ ದವಾಖಾನೆ ಹೋಗಿ ಸುಮ್ಮನೆ ಈಗ ಸುಮ್ಮನೆ ಇಲ್ಲಿಗಿಂತ ಇದಕ್ಕೆ ಹೋಗೋಣ ಅಂತ ಕೇಳ್ಬೇಕೈತಿ. ಬಂದಾರ ಏನು ಡಾಕ್ಟರ್ ಅಂತ? ಇಲ್ಲ ಅಂತ. ಹೌದಾ? ಹಾಲು ಹೊಡುದು ರೀ. ಇದಾಗಿನ್ನಂತ್ರಿ ಇದಾಗಿಣ್ಣ ಮತ್ತು ಹಾಲು ಹೊಡೆದ ಗಿಣ್ಣ. ಏನಿದೆ ಒಟ್ಟು ಮಾಡಿದ್ದು ಕೊಟ್ಟು ಕಳಿಸ್ತಿದ್ರೆ ತಿಂತಿದ್ವಿ. ಅದು ಫಸ್ಟ್ ಟೈಮ್ ಮಾಡತ್ತೀವಲ್ಲ. ಫಸ್ಟ್ ಟೈಮ್ ನಾನಿ ಮಾಡ್ತಿದ್ವಿ ಅಲ್ಲಿ ಊರಾಗ. ಹಾಂ ನಮ್ಮ ಆಕಳಿದ್ವು ಅವಾಗ. ಆಕಳಿತ್ತು ನಮ್ದು ಮಾಡ್ತಿದ್ರು ಮಸ್ತಾಕಿತ್ತು. ಈಗ ನೋಡಿ ಇದು ನೀವು ಪನ್ನೀರ್ ಮಾಡೋಕೆ ಹಾಲು ಹೊಡಿತಿರಲ್ಲ ಹಂಗೆ ಆತು ಈಗ. ಇವಾಗೆಲ್ಲ ಇದಕ್ಕೆ ಏಲಕ್ಕಿ ಪುಡಿ ಏಲಕ್ಕಿ ಕಾಯಿ ಪುಡಿ ಹಾಕಿದ್ರಿ. ಇವು ಆಕಳ ಇಳಿತೈತಲ್ಲ, ಆಕಳ ಇಳಿದ ತಕ್ಷಣ ನಮ್ಮ ಒಂದು ಚರಿಯೊಳಗೆ ಹಿಂಡು ಕೊಡ್ತದ್ಲ. ಅವನ್ನೆಲ್ಲ ದೇವ್ರಿಗೆ ಹೋಗಿ ಒಂದು ಸ್ವಲ್ಪ ಹಾಕಿ ಬರೋದು ಹಾಲು. ಹಾಲು ಒಂದಿಷ್ಟು ಚಮಚ ತೊಗೊಂಡೋದ ಒಂದು ಸ್ವಲ್ಪ ಒಂದು ದೇವ್ರ ಮೇಲೆ ಹಾಕಿ 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 ಬರೋದು. ಫಸ್ಟ್ ಇಳಿದ ತಕ್ಷಣ ದೇವ್ರಿಗೆ. ನಿಮ್ಮದು ಆಕಳಿದ್ವಿ ಮತ್ತು ಇತ್ತು ಹಾಕಿ ಬರೋದು. 7 ದಿನದ ಮಟ್ಟ ಈ ಹಾಲು ಎದಕ್ಕೆ ಉಪಯೋಗಿಸಿದ್ದಿಲ್ಲ. ಬರೀ ಹಿಂಗೆ ಗಿಣ್ಣ ನೋಡು, ಹಿಂಗೆ ಗಿಣ್ಣ ಮಾಡೋದು ಕುಡಿಯೋದು ಹಿಂಗೆ ಅಷ್ಟೇ ಇರುತ್ತೆ. ಎಲ್ಲರಿಗೂ ಕೊಡೋದು. ಒಂದೊಂದು ದಿನ ಹಿಂಡಿ 2 ಮನೆಗೆ ಹಿಂಗೆ ಕೊಡೋದು, ಒಂದೊಂದು ಗ್ಲಾಸ್ನ ಅಷ್ಟು ಹಂಗೆ. ದಾದಿನೇ ಹೇಳ್ತಾರೆ ಓರಿ. ಹಾಂ ರೀ ಹೊಸ ಐತಿಮ್ಮ ಹಂಗೆ ಹಾಕೋದ್ರಿ. 7 ದಿನದ ನಂತರ ಅದು ನಮಗೆ ಹಾಲು ಚಾಕ ಇದು ಮೊಸರು ಮಾಡೋಕೆ ಉಪಯೋಗ ಆಕೈತಿ. ಅಲ್ಲಿ ಮಟ್ಟ ಉಪಯೋಗ ಆಗಿಲ್ಲ ಅದಕ್ಕೆ. ಆಕಳಿದ್ರ ಮನೆ ಮಸ್ತ್ ಬಿಡು. ಹಾಲಿನ ಚಿಂತಿರಲ್ಲ, ಮೊಸರಿನ ಚಿಂತಿರಲ್ಲ, ಬೆನ್ನಿ ಚಿಂತಿರಲ್ಲ. ಮತ್ತು ನಮ್ಮ ಊರಾಗ ಹಿಂಗೆಲ್ಲ ಇಲ್ವಾ. ಯಾರ್ದಾರ ಆಕಳ ಎಮ್ಮೆ ಗೊಡ್ಡು ಏನು ಹಿಡಿದ್ವು ಅಂತಂದ್ರೆ ಹಾಲಿಗೆ ಹೋದ್ರೆ ಹಾಲು ಕೊಡ್ತಾರೆ. ಡೈಲಿ ಹಾಲು ಹಂಗೆ ಚಾಕ ಕೊಡ್ತಾರ. ಹಂಗೆ ಮಾರಾಕ ಅಂತಲ್ಲ. ನೋಡಿಗಿರಿ ಎಷ್ಟು ಗಟ್ಟಿ ಬಂತು ನೋಡಿಗಿರಿ. ಎಲ್ಲ ಇದಾಯ್ತು. ಚಿಕನೆ ಸಾತಿನಿ ಇಷ್ಟ ಆತೀಗ ಎಲ್ಲ ಕುದ್ದು ಹಿಂಗೆ ಹೊಡ್ಕೊಡಕ್ಕೆ ಆಗೈತಿ ಈಗ. ಅದು ಹಿಂಡಿದ ತಕ್ಷಣ ನೀವು ಮಾಡಿದ್ರಿ ಅಂತಂದ್ರೆ ಹಿಂಗಾಗಲ್ಲ. ಅದು ಇದು ಇಳಿದ ತಕ್ಷಣ ಮಾಡ್ತೀವಲ್ಲ ನಾವು ಅವತ್ತಿನ ಹಾಲು 3 ದಿನ ಹಿಂಗಾಗಲ್ಲ, ಗಟ್ಟಿ ಇರ್ತೈತಿ. ನೀರು ಕುಡಿಸ್ಬಾರ್ದು ಏನಿಲ್ಲ. ಗಿಣ್ಣ ರೆಡಿ ಆಯ್ತು ನೋಡ್ರಿ. ಹಿಂಗೆ ಗಿಣ್ಣು ರೆಡಿ ಆತಿಗದು. ಹಿಂಗೆ ಕುಡಿದ್ರೆ ಚಲೋ ಬಿಡು. ಮತ್ತೇನದು ಇದು ಮಾಡ್ಬೇಕು ಅದಿಲ್ಲ. ಮತ್ತೇನು ಮಾಡೋದು ಬೇಕು? ಅದನ್ನು ಗಟ್ಟಿ ಮಾಡ್ಬೇಕಂದ್ರೆ ಸೋಸಿ ಅದನ್ನ ಅಷ್ಟ ತೊಗೊಂಡು ಇದು ಹಾಕೈತಿ. ಬೇಡ ಬೆಲ್ಲ ಹಾಕಿರ್ತೀವಲ್ಲ, ಹಿಂಗೆ ಕುಡಿದ್ರೆ ಟೇಸ್ಟ್ ಇರತ್ತೆ. ಹಿಂಗಿದೆ ಹೊಡ್ಕೊಳಕ್ಕಿದ್ದಂಗಿದ್ರೆ ಹೆಂಗೆ ಐತಾರಿಪ್ಪ. ಟೇಸ್ಟ್ ಆಯ್ತದಿಲ್ಲ. ಮಲೈ ಇದನ್ನು ತಿಂದಂಗೆ ಅದು. ಹಂಗೆ ಆಕೈತೆ ಅದು. ನನಗೆ ಸೇರಲ್ಲಮ್ಮ ಏನನ್ನ ಇದನ್ನು ಗಿಣ್ಣ. ಟೇಸ್ಟ್ ನೋಡಿಲಿ. ನಂಗೆ ತಿನ್ನಂಗೆ ಆಗಲ್ಲ. ಚಲೋ ಆಯ್ತದಿಲ್ಲ. ಚಲೋ ಆಯ್ತು ಬಿಡಿ. ಸ್ವಲ್ಪ ಅಪ್ಪನ ಕಡೆ ಹೋಗ್ಬೇಕಂತ ಅನ್ನಕತ್ತೀನಿ. ಏನಿವ ನನಗೆ ಸುಸ್ತು ಹಾಕತ್ ಬಿಡ್ತಾನೆ ಇದು. ಸುಲ್ತಾನ್ ಬಂದು ನನ್ನ ಗಾಡಿ ಒಳಗೆ ಹೋಗಿದ್ರಿ. ಅವು ಇವು ಬೇಕಂತ ಅವ್ರಿಗೆ ಪೊಣಸವು ದಾರ ಅದನ್ನು ಕೊಟ್ಟು ಬರ್ತೀನಿ. ಹೋಗಿ ಬಂದಿರಿ ನಾನು ದವಾಖಾನಿಗೆ. ಒಂದು ORS ಕೊಡ್ರಿ, ಒಂದು ಜ್ವರದ ತೊಗೊರಿ ಅಂದ್ರೆ ORS ಅಂತ ಕಾಯಿ ಬರ್ತಾಬಿಟ್ರಿಪ್ಪ ನಮ್ಮ ಮನೆ ಒಳಗೆ ಅಂತಂದೆ. ಆದರೂ ಬರೋಮುಂದು ಮತ್ತೊಂದು 2 ತೊಗೊಂಬಂದಿರಿ. ಒಂದು ಅಮ್ಮ ಕೊಡಿದ್ರು, ಒಂದು 4 ಕೊಡಿದೆ. ಜ್ವರದ ಗುಳಿಗೆ ಕೊಟ್ಟರು. ಅವ್ರ ಕಡೆ ಇದ್ದಿದ್ದು ರೀ. ಒಂದು ಪಿತ್ತದ ಗುಳಿಗೆ ಕೊಟ್ಟರು. ತೊಗೊಂಬಂದು ಗಟ ಅಂತ ನುಂಗಿ ಒಂದು ಸ್ವಲ್ಪ ಹೊತ್ತು ಮಕ್ಕೊಂಡು ಫ್ರೆಶ್ ಆಗಿ ಇದಕ್ಕೆ ಹೋಗ್ತೀನಿ ರೀ. ತಾಜ್ನಗರಕ್ಕೆ ಹೋಗ್ಬೇಕಂತೇಳಿ ಅಂದ್ರೆ ಮತ್ತು ನಮ್ಮ ಸ್ವಲ್ಪ ನಿನ್ನೆ ಬಂದೈತ್ರಿಪ್ಪ. ನನ್ನ ಜೀವ ಹೊಡಾಳಕೈತ್ರಿ. ಇಷ್ಟೊತ್ತಾಗಲಿಗೆ ಒಂದು 2 ನಿಮಿಷ ಅಷ್ಟು ರೆಸ್ಟ್ ಮಾಡಿ ಹೋಗ್ಬಿಡ್ತೀನಿ ರೀ. ನಾವು ಈಗ ತಾಜ್ನಗರಕ್ಕೆ ಹೋಗಕತ್ತೀವಿ ರೀ. ಆಟೋ ಬಂತು. ಬಾಮ್ಮ ಅಮ್ಮ ಹೋಗಿ ಕೂತ್ಕೊಂಡ್ರೆ ಈಗ
ನಮ್ಮ ಹರಿಪನು ಅಷ್ಟು ಹೊರಗೆ ಇದನ್ನಿಟ್ಟಲ್ಲ. ನಾ ಮಕ್ಕೊಂಡಿದ್ದೆ ಗುಳಿಗೆ ತಗೊಂಡು ಏನಾಯ್ತು ನಂದು ಗಿಣ್ಣ ಮಾಡಿದ್ದ ಎಲ್ಲ ಬೇಕು ಚಲ್ತು ಬೆಕ್ಕೆಲ್ಲ ಉಳಿಸ್ಬಿಡ್ತಾ. ಮೊದಲು ನೀನು ಹೊರಗೆ ಹಾಕ್ಬೇಕು, ಆಮೇಲೆ ಕಡೆ ಬೆಕ್ಕಿನ ಹಾಕ್ಬಿಡ್ಬೇಕು ಹೊರಗೆ. ಬೇಕಿ ನಾನು ಹಾಕಂತಡಿ ಬೇಕಿಗೆ ಹಾಂ ನೀ ಹಾಕೋಬೇಡ. ಅಷ್ಟು ನೋಡಿ ಎಷ್ಟೊಂದು ಗಿಣ ಮಾಡಿಟ್ಟಿದ್ದೆ ಅದನ್ನು. ಚಲೋ ಮಾಡೈತಿ ಬಿಡು. ತೊಗೊಂಬ. ಚಾರ್ಜಸ್ ನೈ ಇರ್ಲಿ ಹೊಲ್ದಾಗ ತೊಗೊಂಬರ್ಬಾ. ಹೋಗನ್ರಿ ಈಗ ಆಟೋ ಬಂತ್ರಿ. ಇಲ್ಲ ಅಲ್ಲಿ ನಾವು ಸಾಯಿನಗರಕ್ಕೆ ಬಂದಿರಿ. ಸಾಯಿನಗರಕ್ಕಿಂದ ಬೇಕ್ರಿಗೆ ಬಂದಿರಿ. ಮತ್ತೆ ಪರೋಟ ನೋಡ್ರಿ, ನಾವು ಒಂಥರ ಪರೋಟ ಬೇರೆ ತೊಗೊಂಬಂದ್ಬಿಡ್ರಿ ಪೈಸಲ ಬಂದಿರಿಪ್ಪ. ನಾವು ಸುರ್ಕೊಂಬವ ನಮ್ಮ ಹೆಸರು ಸುರ್ಕೊಂಬ ಬಗ್ಸಿದ್ಲರಿಪ್ಪ. ಕೊಡ್ರಿ ಎಲ್ಲ ಇಟ್ಟು ಹಾಕ್ಯಂದ ಬಿಸಿ ಮಾಡ್ತೀರ ನೋಡಿ. ನೆಮ್ಮೆ ಬೆಳಿಗ್ಗೆ ಬಿಸಿ ಮಾಡಿ ನಿನ್ನ ಬಾರೋ ಅಂತ ಹೇಳಿದ್ರೆ ಜಲ್ದಿ ಬರಲಿಲ್ಲ. ಏನು ಮಾಡತ್ತೀರಿ ಜೀರ? ಏ ಪಾಪ ಕ್ಯೂಟ್ ಆಗೈತಿ. ಇಲ್ಲಿ ಯಾರೋ ಹಾಲು ಕುಡ್ಸಕ್ಕೆ ಹೋದ್ ಸರ್ತ್ಕೊಂಡ್ ಕೇಳಿದ್ದೆ ನಾನು. ಕೇಳಿದ್ಲ ನನಗಂತ ಹ್ಞೂ ಸೆಕೆಂಡ್ ಚಾಚಿ ಏನು ಮಾಡ ಸೆಕೆಂಡ್ ನಾನು ಏನು ಮಾಡಕತ್ತ ಅಂತ ಕೇಳ್ತಾವ ನನ್ನ ಮಗಳು ಅಂತದ್ಲು. ಈಗ ಜಾಸ್ತಿ ನಿಮ್ಮ ಮಕ್ಳಿಗೆ ಕಂಡು ಬಿಡ್ಬಾರ್ದು ಅಂತ ಲಗನ್ ಕೊಟ್ಟು ಬಂದೆ. ರೆಡಿ ಆತ ನಮ್ಮ ಮೇಡಮ್ ಅರ್ದ ಅದ ಕೊಡ್ರಿ ನಮ್ಮ ಕಡೆ ನಾವು ಕೊಡ್ತೀವಿ ಅಂತ ಅವ್ರಿಗೆ. ಹಾಂ ಮತ್ತೆ ಇಲ್ಲಿ ಭಾಳ ಜನ ಹೋಗೋದು ಬರೋದಂದ್ರೆ ಈಗ ಹಡದ ಮನಿ ಒಂದು ಅದು ಒಂದ ಮತ್ತೆ ಆಯ್ತು ರೀ ಮೇಡಮ್ ಅವ್ರ ಕೊಡ್ರಿ. ಹಾಕಿರೇನ್ರಿ ಮತ್ತೀಗ ನಮ್ದು ಏನಾರ ಬ್ಲೌಸ್ ಗೀಸ್ ಹಾಕಿರೇನು ಇಲ್ಲಿ? ನೋಡ್ರಿ ನಮ್ಮ ಮೇಡಮ್ ಅವ್ರ ಜಂಪರ್ ಎಷ್ಟು ಚಂದ ರೆಡಿ ಆಗೈತಿ. ಏ ಮಸ್ತ್ ಆಗೈತೆ, ಡಿಸೈನ್ ಸೂಪರ್ ಆಗೈತಿ. ಚಂದ ಆಗೈತೆ. ಈಗಿದು ಎಂತ ಚೆನ್ನಾಗೈತಲ್ಲ ಇದು ಗೋಲ್ಡನ್ ಕಲರ್ ಇದು ಬಂದೈತಿ ಪಟ್ಟಿ ಎಲ್ಲ. ನಂದು ಅದನ್ನ ಒಂದು ಕಟ್ ಮಾಡಿದ್ದೇನೆ ಬ್ಲೌಸ್. ನೀನು ಏನು ದೊಡ್ಡ ಹಂಗೆ ಕಟ್ ಮಾಡ್ಬೇಕೇನ ಫೋನ್ ಮಾಡಿ ಕತಾಡ್ರಿ. ಮತ್ತು ನೆಕ್ಸ್ಟ್ ಅಲ್ಲಿಗೆ ಎಲ್ಲರೂ ಹೋಗ ಮುಂದೆ ಬೇಕಲ್ಲ ಬ್ಲೌಸ್ ಕಟ್ ಮಾಡಿ ಇಟ್ಬಿಡು ಪಟ. ಈಗ ಸೊಪ್ಪಿಯ ಬರೋದಷ್ಟು ನೋಡಾಕತ್ತಿದ್ವಿ, ಬಂದ್ಲಲ್ಲ ಸೊಪ್ಪಿಯ ಮನೆಗೆ ಹೋಗಲ್ಲೇ ಮಟ್ಟ ಎಲ್ಲಿಗೆ ಬರಂಗಿಲ್ಲ ಅಂತ ಹೇಳಿದ್ದೆ ನಾನು. ಕರಿಬೇಡ್ರಿ ನನಗೆ ಆಟೋರಿಗೆ ಹೋಗ್ರಿ ಎಲ್ಲಿಗೆ ಹೋಗ್ರಿ ಅಂತ ಹೇಳಿದ್ದೆ ನಾನು. ಒಂದಿಬ್ರಿಗೆ ಹೇಳಿದ್ದೆ ಎಲ್ಲಿ ಕರೆಯಕ್ಕೆ ಹೋಗ್ಬೇಡ್ರಿ ನನಗೆ ಸೊಪ್ಪಿಯ ಬಂದು ಮನೆಗೆ ಹೋಗೋ ಮಟನ ಅಂತಂದು ಬಂದ್ಲಲ್ಲ. ಈಗ ಮಿನಿ ಬಸ್ ಮಾಡಿಬಿಡೋದ್ರಿ ನಾಳೆ. ಸೊಪ್ಪಿಯ ಮಗಳು ಕರ್ಕೊಂಡು ಮಾಡ್ಬಿಡೋದು. ಬೇಕು ಮತ್ತು ನಿಮ್ಗೆ ಒಂದು ಅರ್ಧ ಬಸ್ ಈಗ ಹೌದಿಲ್ಲ? ನಿಮ್ಗೆ ಅರ್ಧ ಬಸ್ ಬೇಕೀಗ. ನಮ್ಮ ಬೈಯಂದು ಫ್ಯಾಮ್ಲಿಗನ ಅರ್ಧ ಬಸ್ ಬೇಕ್ರಿ ಈಗ. ಮಕ್ಳು ಅಳಿಯ ಮೊಮ್ಮಕ್ಳಿಗೆ ಅಂದ್ರೆ ಅರ್ಧದೊಳಗೆ ನಾವು ಹತ್ತಿಕೊಂಡು ಕುಂದ್ರಬೇಕು ನೋಡ್ರಿ. ಅವ್ರು ಕೂಡ ಹೋಗ್ಬೇಕಂದ್ರ ನಿಂತ್ಕೊಂಡ್ಬೇಕನ ಏನು ಓಡಾಡ್ಕೊಂತ ಬರ್ಬೇಕ. ಯಾಕ ಪುಣ್ಯ ಚಲೋ ಐತಿ ಇವ ನಿಂತಾರ ಬರ್ರಿ ಅಂದ್ರೆ ಇವಾಗ ಹಿಂದಿಂದ ಓಡಾಡ್ ಬರ್ರಿ ಅನ್ನಾರ. ಹಂಗದಲ್ಲ ಗೊತ್ತೈತಿವ ನನಗೆ. ಅಮ್ಮಗನು ಬೆಳಿಗ್ಗೆ ಆರಾಮನೇ ಇದ್ದಿಲ್ಲ, ನನಗೂ ಆರಾಮಿಲ್ಲ. ನಾನು ಹೋಗಿ ತೋರ್ಸ್ಕೊಂಬಂದೀನಿ. ಮತ್ತೇನು ಮಾಡಕ್ ಬಿಡ ಇವ ಆರಾಮಿಲ್ಲ ಅಂದ್ರೆ ಆರಾಮಿಲ್ಲ ಅನ್ನೋದು ಹೌದಿಲ್ವಾ? ರೆಸ್ಟ್ ಆಗ್ವಲ್ತಲ್ಲ ಜೀವಕ್ಕೆ ಸ್ವಲ್ಪ. ಮಾಡ್ತೀನಿ ಆಯ್ತು. ಫ್ರೀ ಬಿಟ್ರೆ ಎಷ್ಟು ದಿನ? ಹೌದಾ? ಚಲೋ ಆದ್ ಬಿಡಿ. ಚಿಲ್ಲದ ಮಟ್ಟ ಫ್ರೀ ಆದ್ನಿ ಈಗ. ಚಿಲ್ಲದ ಮಟ್ಟ ಫ್ರೀ ಆದ್ನಿ ಅಂತ ತಗೋರಿ. ನಾ ಈಗ ದಸ್ತರ್ಖಾನ ದಾದಿಯಮ್ಮ ಇಟ್ಟ ಇಲ್ವಾ ಮೊದ್ಲಿದ್ ನಾನು ಏನು ಮಾಡ್ಬೇಕು? ನಮ್ಮವ್ವ ಇಟ್ಟದ್ಲು. ದಸ್ತರ್ಖಾನವಾಗಿದ್ದಿಲ್ಲ ಬಿಡುವ ಅವು ನಮ್ಮ ಕಡೆ ಇದ್ದಿಲ್ಲ ಬಿಡ ಅವು. ಹೌದು, ನನಗೆ ನಮ್ಮವ್ವ ಬುದ್ಧಿ ಇದ್ದಿಲ್ಲ ಕರೆಕ್ಟ್. ದಸ್ತರ್ಖಾನ ಬೀಚ್ ಬುರ್ಖಾನ ಹೌದ್ವಾ? ಇಲ್ಲೇ ಬಂದಾಗ ಕಲ್ತದ್ ನಾನು. ಇದ್ರ ಬಗ್ಗೆ ಎಲ್ಲ ನಾ ಇಲ್ಲೇ ಬಂದಾಗ ಕಲ್ತಿದ್ದೆ ಕರೆನ ಅಲ್ಲಿ. ಹೌದು. ಎದಕ್ಕ ನೋಡ್ರಿ ಅಪ್ಪ ಜಾ ಹಿಡಿಸ್ಕೊಂಡಿದ್ದ ಮಕ್ಕಕ್ಕೆ ನಾವೇನ ಅವರಪ್ಪ ಇದಂತ ಕೃಷ್ಣನ್ ಹೆಜ್ಜೆ ಮುಡ್ದಿದಂತ. ನಾನು ಏನಂತ ನಾನು ಬುದ್ಧಿ ಬಂದಾಗ ಯೋಚನೆ ಮಾಡಿದೆ, ಕೃಷ್ಣನ್ ಹೆಜ್ಜೆ ಎಲ್ಲವು ಹಿಟ್ನ್ಯಾಗ ನಿಂತ ಬಂದು ಕರೆ ಟೈಲ್ಸ್ ಮೇಲೆ ನಡೀತಿದ್ನಲ್ಲ ಹೆಜ್ಜೆ ಮುಡ್ತಿದ್ನ. ಏನ್ ಇಡ್ತಾರ ಇವ್ರು ನಮ್ಮಪ್ಪ ನಮ್ಮ ಅವ್ನ್ರಿ ನೆನೆಸ್ಯಾರ ನೆನಸ್ತಾರಲ್ಲ ಅದಕ್ಕೆ ಖುಷಿ ಬಿಡ್ಬೇಕು. ಅವ್ರ ನೆನಸ್ತಾರ ಬಿಡ್ರಿ ಹೋಗ್ಲ ಕಡೆ. ಮತ್ತೇನ್ ಮಾಡ್ತೀರಿ?
ಏನ್ ಮಾಡಿ ಮಾಡಿದ್ ನಿಮ್ಮಪ್ಪಗಳು ಪಲ್ಲೆ ಬೇಳೆ ಸಾರು ನುಗ್ಗಿಕಾಯಿ ಸಾರು ನುಗ್ಗಿಕಾಯಿ ಸಾರು ಮಾಡಿದ್ದೆ. ನೀನ್ ನುಗ್ಗಿಕಾಯಿ ತಗೊಂಡಿನ ಮೊನ್ನೆ. ಅಮ್ಮ ಸ್ವಲ್ಪ ಹೆಸ್ರು ಕೊಡ ಹೇಳಮ್ಮ. ನಮ್ ಹೀರೋ ಬಂದ್ರಿ. ಹೀರೋ ಇಷ್ಟ ತಲೆ ಮಿಸ್ ಆಗಿದ್ರಿ. ಹೀರಮ್ಮ ಎಲ್ಲಿ ಹೋಗಿದ್ದಿ ನೋಡ್ರಿ ಅಂತ. ಇವ್ರ ಯಾರ ದಾದಿ? ಇವ್ರ ಮಮ್ಮಿ ಅನ ಇವ್ರ? ಇವ್ರ ಅಪ್ಪನವ್ರ? ಇವ್ರ ಇವ್ರ ನಾನೇನ? ಮತ್ತ ನಾವ್ಯಾರ? ದೊಡ್ಡ್ರು ನೀವು. ಇಲ್ಲ ಚಾಚಿ ಅಂತ ನಮಗ ಆಪನ. ಯಾಕೋ ಒಂದ್ ಸಣ್ಣ ಕಣ್ಣ ಸ್ವಲ್ಪ ಆಪನ ಕಟ್ಬಿಡು. ನಾವು ಈಗ ಹೋಗಕತ್ತಿರಪ್ಪ. ಹೌದು KMC ಗಡಿ ಕಟ್ಟಿದ್ವು ಡೌರಿ ಅವು ಇದ್ವ ಅದಕ್ಕೆ ಹಾಕಿ ಬರ್ವ ಅಂತಂದೆ. ಬೇಡ ಬೇಡ ಇಡವನ ಇಲ್ಲಂದೈತೆ ಹೊಸ ಡಬ್ಬಿ ಇರ್ತ ನಾ ತಗೊಂತೀನಿ. ಇರ್ತು ಶೇಂಗಾ ಅದಾವನ? ಇಲ್ಲ ನಮ್ಮ ಅಪ್ಪ ನೀವು ಬರಕತ್ತೀರಿ. ಯಾಕ ಕುರ್ಚಿ ಎಷ್ಟೊಂದು ಹಾಕ್ಬಿಟ್ರಿಲ್ಲ? ಹೌದನ್ರಿ? ಹೋಗ್ಬರ್ತೀವಿ ನೋಡಪ್ಪ. 1 ರೂಪಾಯಿ ಊಟ ಮಾಡಿದ್ವಿ ಅಲ್ಲಿ. ನಮ್ಮ ಅಪ್ಪ ನಾವು ಉಂಡು ತೋರ್ ನಾವು ನೀವು ಉಂಡ್ರಿ ಮುನ್ನ ಮುಕ್ಕೋಣನ್ರಿ. ಬರ್ತಿದ್ ನೋಡಪ್ಪ. ಬಾ ಅರ್ಷಿ. ಇಲ್ಲಿ ಮಳೆ ಮಾಡಿ ಫುಲ್ಲಾಗಿ ಮತ್ತೆ ಮಳೆ ಬರಾಕತ್ತೈತ್ರಿ. ನಮ್ಮ ಅಪ್ಪಾರು ಬಂದ್ರೆ ನಾನು ಅವ್ರಿಗೊಂದು ಸ್ವಲ್ಪ ಅಮ್ಮ ಚಹಾ ಕೊಟ್ಟಿದ್ದೆ. ಈಗ ನೋಡ್ರಿ ಮಳೆ ಸುಲ್ತಾನ ನಮ್ಮ ಅಪ್ಪ ಅದು ಬಂದ್ರೆ ಅವ್ರಿಗೊಂದಿಷ್ಟು ಚಹಾ ಕೊಡನ್ರಿ. ಮಳೆ ನೋಡ್ರಿ ಅವ್ರು ಒಳಗೆ ಬಂದ್ರೆ ಮಳೆ ಬರಾಕತ್ತ ಬಿಡ್ತು. ನೀವು ಒಳಗೆ ಬಂದ್ರಿ ಮಳೆ ಬರಾಕತ್ತ ನೋಡಪ್ಪ. ತಗೋ ಸರಿ ಚುಮ್ಮರಿ ಖಾರ ತಗೋಪ್ಪ. ಚುಮ್ಮರಿ ಖಾರ ಒಂದು ಇಡ್ತೀನಿ ಇರ್ತವ್ರಿ. ಏನು ಸತಿ ತೊಗೊಂಬಂದ್ರನ? ನೋಡ್ರಿ ಸ್ವಲ್ಪ ಯಾಕೆ ಕೊಡಕ್ಕೆ ಸೆಂತೀರಿ ಇದೀಗ. ಇದೆಲ್ಲ ಕೊಬ್ಬರಿ ಖಾರದ್ರಿ. ಮತ್ತೆ ತೊಗೊಂಬಂದ್ರಿ? ಚಲೋ ಆತು ಬಿಡ್ರಿ. ಎಲ್ಲ ಬೇಕಲ್ರಿ ಅದಾವನ್ರಿ? ಹ್ಞೂ ಮನೆ ಮದ್ವೆಗೆ ನೀವು ಭಾಳ ಅದಾವಲ್ಲ ತರ್ಸಿಟ್ಟಿದ್ರಿ? ಕೊಡ್ರಿ ಹಂಗೆ ಚುಮ್ಮರಿ ಕೊಡ್ರಿ ಸುಲ್ತಾನ. ಆಣಿಕಲ್ ನೋಡ್ರಿ ಇಲ್ಲಿ ಎಷ್ಟು ಬೆಳಕತ್ತು ನಮ್ಮ ಕಡೆ. ಅದೇ ಆಣಿಕಲ್ ಅಲ್ಲಿ ಬಿತ್ತಾರಿಪ್ಪ. ನಂಗಂದು ಕೊಡಾರಿಪ್ಪ. ಒಂದು ತೈಲ ಕದ ನಾರಿಪ್ಪ. ನೀ ಸರಿ ಆರಿಪ ಈ ಕಡೆ ಬಾ. ನೀ ಬಂದ ಕತೆ. ನೋಡ್ರಿ ಆಣಿಕಲ್ ಆಣಿಕಲ್ ತಿನ್ಬೇಕಂತಾರಿಪ್ಪ ಅವನ. ಬಂದ್ರ ಗುಡುಗು ಸಿಡ್ಲು ಇಲ್ಲಿ ಬಂದ್ಬಿತ್ತು ನೋಡಪ್ಪ. ಮೈಲನ್ ಬಿತ್ತು ನೋಡ್ರಿ ಇಲ್ಲಿ ಬಂದ್ಬಿತ್ತು. ಇಷ್ಟಿಷ್ಟು ಬಿದ್ದು ನೋಡಲ್ಲಿ ಏನು ಸಿಗ್ತಾವು ಓ ಸವಾವು. ನೋಡಲ್ಲಿ ಅಷ್ಟವ ಬಿದ್ದಾವ ಅಲ್ಲಿ ನೋಡ್ರಿ. ಇಲ್ಲಿ ನೋಡಿಲ್ಲ ಅರಿಪ ಆಣಿಕಲ್ ನೋಡ್ರಿ. ಇಲ್ಲಿ ನೋಡ್ರಿ ನಮ್ದು ಥಂಡಿ ಒಳಗ ಮಳಿ ಒಳಗ ಹೊರಗೆ ಮಳಿ ಬರಕಂತ ಒಳಗೆ ಬಜ್ಜಿ ನೆನಪಾಕೈತಲ್ರಿ. ನನಗೆ ನೆನಪಾಗಿಲ್ಪ ನಮ್ಮ ಆಸಿಪಿ ನೆನಪಾಗಿತ್ತು. ನಾವು ಕುತ್ಕೊಂಡು ಆಲೂಗಡ್ಡಿ ನೋಡ್ರಿ ನಿಂದಿರ್ತಾವೆ ಹೆಚ್ಚಂಟಿ ಅವ್ನು ಬಜ್ಜಿ ಮಾಡ್ಕೊಳಕ. ಅದಕ್ಕೆ ಇಸ್ಕೊಂಡನ ಹೆಚ್ಚಿದೆ ಆರಿಪಿನಂತ ಉಳ್ಳಾಗಡ್ಡಿ ಒಂದು ಹೆಚ್ಚಿಬಿಡಮ್ಮ ಮಾಡ್ತೀನಿ ಎಲ್ಲರಿಗೆ ಅಂತ. ಪುಕ್ಕರ್ ಎಲ್ಲರಿಂದ ಚಾಚಾದಾರ ಹಂಗೆ ಮಾಡ್ತೀನಲ್ಲ ಅವ್ನು ಮಾಡುವ ಅಂತಂದೇಳಿ ಇವತ್ತು ಅಮ್ಮ ನಂಗೆ ಹೆಚ್ಚಿಲ್ರೆ ಅದಕ್ಕೆ ಬಿಸಿ ಬಿಸಿ ಬಜ್ಜಿ ಮಾಡಿ ಕೊಡೋನ್ರಿ. ಇಲ್ಲೇ ರೀ ನೋಡ್ರಿ ಗುಡುಗು ಸಿಡ್ಲು ನಮ್ಮ ಕಡೆ. ಆಣಿಕಲ್ ಬಿದ್ದು ಸ್ವಲ್ಪ ಬೀಳ್ತಾವಲ್ಲ ಹೊರಗೆ. ನೀವು ಒಳಗೆ ಕುಂತೀರಿ ಹೊರಗೆ ಹೋಗಕ್ಕ ಕೇಳಿ ನಿಮ್ದು ದಾದಿ ಮಗಿ ಅಂತಾರ. ಕರಿಬೇ ಇತ್ತಲ್ಲ ಮದು ಹಾಕ್ಬಿಡೋದನ್ನ ಬೇರೆ ತಗೋದನ್ನ ಅಯ್ಯ ಬೇರೆ ತಗೋ ಮತ್ತೆ ಯಾವಾಗದ ಅದು ಇನ್ನೊಂದು ಐತೆ ನೋಡೋದು ಜರ್ಮನ್ ಅಂತ ತಗೋ. ಅರೆ ಪೇಟ್ ಮಸ್ತ್ ಐ ಕಲ್ಸಕತ್ಲರಿಪ್ಪ. ನಮ್ಮ ಪಪ್ಪು ಬಂದಾರಲ್ಲ ಮಮ್ಮಿ, ಹಂಗಾಗಿ ನಮ್ಮ ಪಪ್ಪು ಅವರಿಗೆ ಸ್ಪೆಷಲ್ ಇದು ಮಾಡತ್ತೀವಿ. ಆಪ ಬರೀಲಿ ಏನ್ ನಸೀಬ್ರಿ ನಿಮ್ದು? ಅವ್ರ ಪಪ್ಪು ಅವ್ರು ಬಂದ್ರಂತ ಅದಕ್ಕೆ ಸ್ಪೆಷಲ್ ಮಾಡಕತ್ತಾರಂತ. ಶಾಸ್ತ್ರ ಅವ್ರ ಪಪ್ಪು ಬಂದಾರಂತ ಅದಕ್ಕೆ ಸ್ಪೆಷಲ್ ಮಾಡಕತ್ತಾರಂತ್ರಿ.
ನೀವು ತಿನ್ನಕ್ಕೆ ಗಟ್ಟಿಯಾಗಿರ್ರಿ. ಗೆದಿ ಉರಿತ ಅದು ಉರಿತ ಅನ್ಬೇಡ್ರಿ ಮಾತ್ರಿ. ನಾ ಅಂತದ್ ಏನು ಹಾಕೋರೋಗಿಲ್ಲ ಇದ್ರೊಳಗೆ ಇದ್ರೊಳಗೆ. ಹರಿಪಾಯ್ ಏನು ಮಾಡತ್ತೀರಿ? ಬಜ್ಜಿ, ಯಾವ ಕಾಂದ ಬಜ್ಜಿ, ಸ್ಪೆಷಲ್ ಕಾಂದ ಬಜ್ಜಿ. ಅಲ್ಲೂ ಐತಿ ಸ್ಪೆಷಲ್ ಕಾಂದ ಬಜ್ಜಿ. ಹೊರಗೆ ಮಸ್ತ್ ಮಳಿ ಬರತೈತಿ. ಇನ್ನ ಕಡಿಮೆ ಆಗಿಲ್ಲ ಮಳಿ. ಆನಿಕಲ್ ಹೆಂಗೆ ಬೀಳತ್ತಿದ್ದೆ? ತಿಂದಿರ್ತೀನಿ ದಿನ. ನೀವು ದಿನ ಮಾಡಿರ್ತಲ್ಲ, ದಿನ ತಿಂದಿರ್ತೀನಿ. ಈಗ ಅವನು ತಿನ್ನಕ್ ಮಾಡ್ತೀವಿ ಪಾಪ ಹಂಗ್ಯಾಕಂತಿ. ನೀವು ಗೊತ್ತಿಲ್ಲ ಅಂದ್ರೆ ತಿಂತಾನ. ಅದಂತೆ ಈಕೆ ತೊನ್ಲಿಕ್ಕೆ ಈಕೆ ನಾನು ಹೇಳಿದೆ ಈಕಿನ ಮಕಾನ ಕಾಣತಿಲ್ಲ ಹೊರಗೆ. ಹಂಗೆ ನೀ ಸುಮ್ ಬಜ್ಜಿ ಮಾಡಿ. ಬಜ್ಜಿ ರೆಡಿ ಹಾಕತ್ರಿಪ್ಪ. ನಮ್ಮ ಬೈಜಾರ್ ಹೋಗಪ್ಪ, ನಾವು ಕೊಡ್ತೀವಿ, ನಮ್ಗೆ ಗೊತ್ತೈತಿ. ತಿಂದ್ರಿ ಅಪ್ಪ? ಕೊಟ್ನಿಲ್ಲ ಸುಲ್ತಾನ್ ರೀ? ಕೊಟ್ನ್ರಿ. ಚಲೋ ಆಗಿದ್ರಿ? ಮಳಿ ನಿಂತ್ಕೊಂತ್ರಿಪ್ಪ. ಹೊರಗಿನ ಲೈಟ್ ಹಚ್ಚಿ ಸುಲ್ತಾನ್ ಅಂದ ಕತ್ಲಾಗೈತೆ ನೋಡು. ಹಚ್ಚ ಕಡೆ ಅಲ್ಲ ನನ್ನ ಕೆಳಗಿಂದ. ಕರೆಂಟ್ ಹೋಗಿತ್ತಲ್ಲ ನೋಡ್ರಿ. ಕರೆಂಟ್ ಅದಾವ ಅಂದ್ರೆ ಹೆಂಗೆ ಕಾಣಕೈತ್ರಿ ಹೊರಗೆಲ್ಲ ಮಬ್ಬು ಮಬ್ಬು. ಚಾರ್ಜ್ ಅವನ್ನೆಲ್ಲ ತರಕಾರಿ ನಾನು ಚೌಳಿಕಾಯಿ ಸೋಸಾಕತ್ತಿದ್ದೀರಿ ಕುತ್ಕೊಂಡು. ಇದು ಅಲ್ಲಿ ಕುಲಕರ್ಣಿ ಡಾಕ್ಟರ್ ಅಂತೀವಲ್ಲ ನಾವು ತಾಜ್ನಗರದೊಳಗೆ, ಅವ್ರು ಇದ್ದಿದ್ದಿಲ್ಲ ರೀ. ಈಗ 2 ದಿನ ಈಗ ಬಂದಾರಂತ್ರಿ. ಈಗ ನಮ್ಮ ಆಪರ್ ಹೋಗಂಬಂದು ನೋಡ್ಕೊಂತಾರ ಪಾಪ ಅವ್ರು. ಗದ್ಲನೇ ಇಲ್ಲಂತ್ರಿ. ಹಂಗಾಗಿ ಫೋನ್ ಹಚ್ಚಿದ್ರೆ ನಮ್ಮಮ್ಮ ಕರ್ಕೊಂಡು ಹೋದ್ರೆ ಸುಲ್ತಾನ ಅವ್ರು ಅವನ್ನ ಅಡ್ಡೆ ಬಿಟ್ಟು ದವಾಖಾನೆ ಒಳಗೆ ಬಂದು ಮತ್ತು ನಾನು ಹೋಗ್ತೀನಿ ರೀ. ಅವ್ರು ಇಂಜೆಕ್ಷನ್ ಎಲ್ಲ ಮಾಡ್ತಾರೆ. 1-2 ಇಂಜೆಕ್ಷನ್ ಮಾಡಿ ಏನು ಹೇಳ್ತಾರೆ ಕೇಳ್ಕೊಂಬರ್ತೀನಿ. ಹೇಳ್ತೀನಿ ನಂಗೆ ಹೊಟ್ಟೆಗೆ ಜ್ವರ ಕಾಯಕತ್ತವ್ರಿ ಅಂತ ಹೇಳಂತ. ಮಳಿನೂ ನಿಂತ್ಕೊಂತ ಬರ್ತಾನೆ ರೀ ಈಗ ಅವ್ನು. ನಾವು ದವಾಖಾನೆ ಹೋಗಿ ಗುಳಿಗೆ ಅದು ಕೊಟ್ರಿಪ್ಪ. ಬಂದಾರ 20 ಅದು ಕುದಿಸಿಟ್ಟಿದ್ದು ಊಟ ಮಾಡಿದ್ವಿ. ಅಮ್ಮನೂ ಊಟ ಮಾಡಿದ್ರೆ ಅರ್ಶಿ ಉಂಡೆ ನೀನು ಎಲ್ಲರದು ಊಟ ಆತ್ರಿ. ಈಗ ಟೈಮ್ 9 ಗಂಟೆ ಅಂದ್ರೆ ಅಮ್ಮ ಅಂಗಡಿ ಹೋಗಿಲ್ಲ ಅಂದ್ರೆ ಜಲ್ದಿ ಊಟ ಆಕೈತ್ರಿ ನಮ್ದು. ಮತ್ತು ಫ್ರೆಂಡ್ಸ, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.